ಜಗತ್ತಿನಾಗೇನಿಲ್ಲ ರೀ ಎಷ್ಟೋ ಜೀವಗಳು ಜೀವಿಸ್ತಾವ ಆದರೆ ಏನಿಲ್ಲ ಮನುಷ್ಯ ಜೀವಿ ಒಂದು ಅನ್ಸುತ್ತೆ ನನಗೆ ಅನ್ಸೋ ಮಟ್ಟಿಗೆ ರೀ. ಇದು ನಂದ, ಇದು ನನಗೆ ಬೇಕು, ಇದು ನಾಳೆಗೆ ಬೇಕಾಗ್ತೈತಿಲ್ಲ ನಾಡದು ಬೇಕಾಗ್ತೈತಿ ಅದು ಅನ್ಕೋತೇನಿಲ್ಲ. ಮುಂದಿಂದೆಲ್ಲ ಬುತ್ತಿ ಕಟ್ಟಿಡೋದು ಅಂದ್ರೆ ಮನುಷ್ಯ ಜೀವಿ ಒಂದು ಅನ್ಸುತ್ತೆ ರೀ. ಯಾಕಂದ್ರೆ ಅದ್ರೊಳಗೆ ನಾನು ಒಬ್ಬಾಕಿದೇನೆ ನೋಡಿರಿ. ಯಾಕಂದ್ರೆ ನೋಡಿರಿ ಶಾಂಡ್ಗೆ ಶಾವ್ಗೆ ಹಪ್ಪಳ ಏನಿಲ್ಲ ನೋಡಿರಿ ಮುಂದಿನ ವರ್ಷ ತನಕ ಬೇಕಾಗ್ತಾವತ್ತಂದು ಈಗೆಲ್ಲ ಪ್ರಿಪ್ರೇಷನ್ ಮಾಡಿ ಅಂದ್ರೆ ತಯಾರು ಮಾಡಿ ಇಟ್ಕೊತೀನಿ ರೀ. ಯಾಕಂದ್ರೆ ಮುಂದಿನ ವರ್ಷ ತನಕ ಬರ್ತಾವೆ ಮಾಡಿ ತಿನ್ನಾಕತ್ತಂದು. ಹಂಗೇನಿಲ್ಲ ರೀ ಎಲ್ಲ ಜೀವಿಗಳು ಪಾಪ ಜೀವಿಸ್ತಾಕ್ರೆ ಹಿಂಗೆ ಮನುಷ್ಯರಿಗತ್ಲೆ ಮಾತ್ರ ಏನಿಲ್ಲ ರೀ ಯಾರೂ ಇರಾಕಿಲ್ಲ ಅನಿಸುತ್ತೆ. ಯಾಕಂದ್ರೆ ಇದು ಇವತ್ತಿಗೆ ಬೇಕು, ಇದು ನಾಳೆಗೆ ಬೇಕು ಅಂತಂದು ಮುಂದಿಂದ ಬುತ್ತಿ ಕಟ್ಟೋದು ಮಾತ್ರ ಏನಿಲ್ಲ ರೀ. ಮನುಷ್ಯ ಒಂದೇ ಅನಿಸುತ್ತೆ ನಂಗೆ ಅನ್ಸೋ ಮಟ್ಟಿಗೆ. ಅದ್ರಾಗ ನಾನು ಹೋಗ್ಬೇಕಿದ್ದೇನೆ ರೀ. ಎಲ್ಲ ಕೆಲಸ ಮುಗಿಸ್ಕೊಂಡು ಹಪ್ಪಳ ಹಪ್ಪಳ ಏನು ಮಾಡಿಲ್ಲ, ಸಂಡ್ಗೆ ಮಾಡೀವಿ ರೀ. ಸಂಡ್ಗೆ ಅದು ಮುಗಿಸ್ಕೊಂಡೇನಿಲ್ಲ ರೀ. ಮೊನ್ನೆ ಒಂದು ಬ್ಲೌಸ್ ಹೊಲಿದಿಟ್ಟಿನಿಲ್ಲ ಅದನ್ನೆಲ್ಲ ರೀ ಹುಕ್ ಹಚ್ಚುತ್ತೆ ನಾನು ಅದನ್ನ ಮುಗ್ಸಾತೆ ನೋಡಿರಿ. ಅದನ್ನೆಲ್ಲ ಮಾಡಿ ಮತ್ತೊಂದು ಸಾಡಿ ಪಿಕೋ ಫಾಲ್ ಮಾಡ್ತೈತೆ ರೀ. ಈ ಸಾಡಿ ನೋಡಿರಿ ಪ್ರೈಸ್ ಇದಿರೋದೆ ಅಂದ್ರೆ ಗೆಸ್ ಮಾಡಿರಿ ಇದು ಎಷ್ಟೈತೆ ಅನ್ನೋದು. ಯಾಕಂದ್ರೆ ಇದು ಪ್ರೈಸ್ ತಕ್ಕಂಥ ಸಾಡಿ ನನಗಂತೂ ಅನ್ಸಂಗಿಲ್ಲ. ಯಾಕಂದ್ರೆ ನೋಡಿರಿ ಅದು ಅದ್ರೊಳಗೆ ಏನೇನೋ ಅರ್ಥನೇ ಇಲ್ಲ ಅನ್ಸುತ್ತೆ ನಂಗೆ ಅನ್ಸೋ ಮಟ್ಟಿಗೆ ರೀ. ಆ ರೀತಿ ಇದ್ರೆ ಅದು ಪಲ್ಲಿಗತ್ಲೆ ರೀ. ಹಂಗಾಗೇನಿಲ್ಲ ರೀ. ಯಾರಿಗ್ರಿ ಗೊತ್ತಿತ್ತಂದ್ರೆ ಏನಿಲ್ಲ ರೀ ಈ ಸಾಡಿ ಪ್ರೈಸ್ ಕಮೆಂಟ್ ಮಾಡಿ ಹೇಳಿರಿ. ಇದನ್ನೆಲ್ಲ ಕೆಲಸ ಮುಗಿಸ್ಕೊಂಡಿನಿಲ್ಲ ರೀ. ಮನ್ಯಾಗಿಂದ ಏನಿಲ್ಲ ರೀ ಕಾಚಿನ ಬರ್ನಿಗಳು ತಂದೀನಿ ರೀ. ಉಪ್ಪು ಮತ್ತು ಖಾರ ಹಾಕಿಡ್ಬೇಕಾದಂದ್ರೆ ಯಾಕಂದ್ರೆ ಉಪ್ಪಿಗೆ ಕಾಚಿನ ಬರ್ನೆ ಹಾಕಿಡ್ಬೇಕಂತಾರೆ. ನಾನೇನಿಲ್ಲ ರೀ ಇದನ್ನು ತಂದೀನಿ ರೀ. ಆದರೆ ಏನಿಲ್ಲ ರೀ ಇವು ನನ್ನ ಕೈಯಾಗ ಎಷ್ಟು ದಿನ ತಾಳ್ತಾವೆ ಅನ್ನೋದು ಮಾತ್ರ ದೇವ್ರಿಗೆ ಬಲ್ಲ. ಯಾಕಂದ್ರೆ ಮೊದಲೇ ನನ್ನ ಕೈಯಾಗ ತಾಳೋದಿಲ್ಲ ರೀ. ಕಾಚಿನ ವಸ್ತು ಸ್ಟೀಲಿನ ವಸ್ತುನ ಎಷ್ಟೋ ಸರ್ತಿ ಕೈಯಾಗಿನ ಬಿದ್ದು ಇದನ್ನಾಗಿರ್ತಾವೆ ರೀ, ನೆಗ್ಗಿರ್ತಾವೆ. ಇನ್ನು ಅದ್ರೊಳಗೆ ಕಾಚಿನೂ ತಡಿತಾವಂದ್ರೆ ಏನಿಲ್ಲ ರೀ ಅವು ಪಾಪ ನನ್ನ ಕೈಯಾಗ ಪುಣ್ಯವಂತಿರತ್ತೆ ಅನ್ಸುತ್ತೆ ರೀ. ಹೀಗಾಗಿ ಅವತ್ತನ್ನಷ್ಟು ಹಾಕಿಟ್ಟಿನಿಲ್ಲ ರೀ. ಉಳ್ಕ ಅದೂ ಒಂಚೂರು ಚೂರು ಕಿರಾಣಿ ಮಾಲಿ ಸಂತಿ ಐತೆ ರೀ. ಡಬ್ಬ್ಯಾಗಿಂದೆಲ್ಲ ಆಗಿತ್ತು ನಾನೆಲ್ಲ ರೀ ಅವತ್ತನ್ನೆಲ್ಲ ಹಾಕಿಡತ್ತೆ ನೋಡಿರಿ. ಮೇನ್ ಅಂದ್ರೆ ರೀ ಸಕ್ರೆ. ಇದು ಸಕ್ರೆ ಕೊಂಡದಂತೂ ಅಲ್ರಿ ತೋರು ಮಣಿದಿತ್ತು ಅಷ್ಟು ಕೊಟ್ಟಿರೋ ಒಂದು ಅರ್ಧ ಆಗಿ ಮಾಡಿದ್ದು ಇನ್ನೊಂದು ಅರ್ಧ ಏನಿಲ್ಲ ರೀ. ಇತ್ತು ಸ್ವೀಟ್ ಮಾಡಾಕಿದ್ದೀನಿ ನಾನು ಏನಿಲ್ಲ ರೀ. ಈಗ ಖಾಲಿನೂ ಆಗಿತ್ತು ಡಬ್ಬ್ಯಾಗಿಂದ ತೆಗೆದಿಡ್ಬೇಕಂತಂದೇನಿಲ್ಲ ರೀ. ಎಲ್ಲ ತೆಗೆದಿಡತ್ತೆ ನೋಡಿರಿ ಈಗ. ಆಮೇಲೆ ಏನಿಲ್ಲ ರೀ ಬಿಸಿಲು ಜಾಸ್ತಿ ಐತ್ರಿ. ಎಲ್ಲರೂ ಕೇರ್ ತಗೋರಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ತುನಾತ್ ಬಿಸಿಲು ಐತ್ರಿ. ಎಲ್ಲರೂ ಜಾಸ್ತಿ ನೀರು ಜಾಸ್ತಿ ಕುಡೀರಿ. ಆಮೇಲೆ ಏನಿಲ್ಲ ರೀ ಏನಾರೇ ಅಂಬ್ಲಿ ಮಜ್ಜಿಗೆ ಅದು ಮಾಡ್ಕೊಂಡು ಕುಡ್ದನೇಲ್ಲ ರೀ ಆರೋಗ್ಯ ಕಾಪಾಡಿರುತ್ತೆ ಅಂತ ಹೇಳ್ತೀನಿ ರೀ. ಇಲ್ಲೇನಿಲ್ಲ ರೀ ಸ್ವೀಟ್ ನಮ್ಮ ಮನ್ಯಾಗ ಭಾಳ ದಿನ ಆಯ್ತು. ಭಾಳ ದಿನ ಅಂದ್ರೆ ಏನು ರೀ ವಾರಕ್ಕೊಮ್ಮೆ ಅಂತೂ ಮಾಡ್ದದು, ವಾರದಾಗ ಒಮ್ಮೆ 2 ಸರ್ತಿ. ಆದರೆ ಏನಿಲ್ಲ ರೀ ಗುಲಾಬ್ ಜಾಮೂನು ಮಾಡಲಾಗಿ ನಾನು ಹಿಂಗಾಗಿನಿಲ್ಲ ರೀ. ಗುಲಾಬ್ ಜಾಮೂನು ಮಾಡತ್ತೀನಿ ರೀ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು. ಗುಲಾಬ್ ಜಾಮೂನ್ ರೆಡಿ ಐತ್ರಿ ನೋಡಿರಿ. ಪಾಕೆಲ್ಲ ಹಿರ್ಕೊಂಡದ್ರಿ ಈಗ. ಯಾಕಂದ್ರೆ ನಾವು ಒಂಚೂರು ಪಾಕ ಕಮ್ಮಿನ ಮಾಡೀನಿ ರೀ. ಯಾಕಂದ್ರೆ ಹೋದ ಸರ್ತಿ ಒಂಚೂರು ಹೆಚ್ಚಾಗಿತ್ತು ನಾನು ಉಳಿತ್ರಿ ಅದ ನಾನು ಈ ಸರ್ತಿ ಕಮ್ಮಿನ ಮಾಡೀನಿ ರೀ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಗುಲಾಬ್ ಜಾಮೂನ್ ತಿಂದು ಸ್ವೀಟಾಗಿ ಸಬ್ಸ್ಕ್ರೈಬ್ ಮಾಡಿ ಹೋರಿ ಎಲ್ಲರೂ.